ಚಟಪಟ ಚಂದ್ರು ಬಂದಿದ್ದೀನಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಸುಧಾಕರ್ ಅವರ ಇಲ್ಲ ರಕ್ಷಾರಾಮಯ್ಯ ಅವರ, ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರ ಮಾರ್ಕೆಟಲ್ಲಿದ್ದೀವಿ, ಜನ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ, ಬೇಗ ಬನ್ನಿ ಬನ್ನಿ. ನೀವು ಹತ್ತಿರದಲ್ಲಿದ್ದರೆ ಪ್ರೀತಿ ಜಾಸ್ತಿ, ಕೂಡಿ ಬಾಳಿದ್ದಾರೆ ಸ್ವರ್ಗ ಸುಖ. ಈಗ ಸುಧಾಕರ್ ಅವರು ಇದ್ದಾರೆ, ನಿಮ್ಮ ಅಭಿಪ್ರಾಯ? ಸರ್ ಮೋದಿಯವ್ರು ಬರ್ತಾರೆ, ಮೋದಿಯವ್ರು ಬರ್ತಾರೆ, ಸುಧಾಕರ್ ಅವ್ರು ಗೆಲ್ತಾರೆ ಅನ್ನೋ ಒಂದು ಭರವಸೆ ಇದೆ. ಅಲ್ಲ ಪಾಪ ಮೊನ್ನೆ ಸುಧಾಕರ್ ಅವ್ರು ಸೋಲಿಸಿದ್ರೆ ಏನು ಮಾಡೋಕ್ಕಾಗಲ್ಲ ಸರ್, ಒಂದ್ಸರಿ ಟೈಮ್ ಅದು. ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಇಬ್ಬರದು ಫೈಟ್ ಜೋರಾಗಿದೆ. ಓಕೆ, ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ರಾಹುಲ್ ಗಾಂಧಿ ವರ್ಸಸ್ ಮೋದಿಯವರು. ಮೋದಿಯವರು ಬಂದರೆ ಚೆನ್ನಾಗಿರುತ್ತೆ. ಕಾರಣ? ಅವ್ರು ಬಂದಾಗ್ಲಿಂದ ಎಲ್ಲದಕ್ಕೂ ಚೆನ್ನಾಗಿದೆ. ಬಿಜೆಪಿ ಬರಬೇಕು. ಅಲ್ಲ ಈಗೆಲ್ಲ ಬಸ್ ಫ್ರೀ ಆದ್ ಫ್ರೀ ಎಲ್ಲ ಕೊಟ್ಟಿದ್ದಾರಲ್ಲಮ್ಮ, ಆದ್ರೂ ಬೇಡ ಸರ್. ಎಲ್ಲ 2,000 ಕೊಟ್ಟವ್ರೆ ಅಂತವ್ರೆ. ಈ ಕಡೆ ತೋರಿಸ್ತಾರೆ, 2 ರೂಪಾಯಿ ತೋರಿಸ್ಬಿಟ್ಟು ಆ ಕಡೆ 10 ರೂಪಾಯಿ ಕಿತ್ತಾರೆ. ಇದೇನು ಹಿಂಗನ್ಬಿಟ್ರೆ ಹೆಂಗಮ್ಮ? ನಿಮ್ಮ ಅಭಿಪ್ರಾಯ? ಮೋದಿಯವ್ರು ಬರಬೇಕು, ಇಲ್ಲಿ ಸುಧಾಕರ್ ಅವ್ರು ಬರಬೇಕು. ಹೌದು. ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಯಾರು ಗೆಲ್ಬೋದು ಅಂತ ತಮ್ಮ ಅಭಿಪ್ರಾಯ? ಮೋದಿನೇ. ಮೋದಿಯವ್ರು ಗೆಲ್ತಾರ. ಸುಧಾಕರ್ ಅವ್ರು ಹೋದ್ಸಲ ಸೋಲ್ಸಿದ್ದೀರಾ, ಈಗೇನಂತೀರಾ? ಮೋದಿನೇ. ರಕ್ಷಾರಾಮಯ್ಯ ಅವರು ಇಲ್ಲ ಅಂತೀರಾ? ಅಲ್ಲ ಇವಾಗ ಇಷ್ಟೆಲ್ಲ ಫ್ರೀ ಕೊಟ್ಟಿದ್ದಾರಣ್ಣ. ಏನ್ ಫ್ರೀ ಕೊಟ್ಟಿದ್ದಾರೆ? ಎಲ್ಲ ಬಸ್ ಫ್ರೀ, ಹೋಗ್ತೀರಾ ಬಸ್ಸಲ್ಲೇ? ನೀವು ಓಡಾಡಲ್ಲ? ನಾವು ಓಡಾಡಲ್ಲ, ನಾವ್ ಯಾರು ಹೋಗಲ್ಲ ಬಸ್ಸಲ್ಲಿ. ಬಿಟ್ರಿ ಮನೆ ಓಡಾಡ್ತಾರೆ, ಯಾರು ಓಡಾಡಲ್ಲ, ನಮ್ಮ ಮನೆಯಲ್ಲೇ ಹೋಗಲ್ಲ, ಬಸ್ಸಲ್ಲೇ ಹೋಗಲ್ಲ. ಹೌದಾ? ಹಂಗಂದ್ರೆ ನಿಮ್ಮ ಅಭಿಪ್ರಾಯ ಮೋದಿ ಅವರಿಗೆ ಹಾಕೋದು. ಪಾಪ ಮೊನ್ನೆನೂ ಸುಧಾಕರ್ ಅವ್ರಿಗೆ ಸೋಲ್ಸೇ ಬಿಟ್ರೆ. ಮೊನ್ನೆ ಸೋಲ್ಸಿದ್ದಾರೆ ಅಂದ್ರೆ ಜನ ಮೋಸ ಮಾಡಿದ್ದಾರೆ ಅಷ್ಟೇ. ಕೆಲಸ ಮಾಡ್ತಾರ? ಕೆಲಸ ಮಾಡ್ತಾರೆ ಸುಧಾಕರ್ ಮಾಡ್ತಾರೆ. ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅವರು, ಇಲ್ಲಿ ಸುಧಾಕರ್ ವರ್ಸಸ್. ಹೌದು ಹೌದು. ಏನಂತೀರಾ? ರಕ್ಷಾರಾಮಯ್ಯ? ನಮ್ದೆಲ್ಲ ಈಗ ಸುಧಾಕರ್ದಿಲ್ಲ, ನಮ್ದೆಲ್ಲ ಕಾಂಗ್ರೆಸ್. ಈಗ ಕಾಂಗ್ರೆಸ್. ಸುಧಾಕರ್ ಅವರು ಈಗ ಕಾಂಗ್ರೆಸ್. ನಿಮ್ಮ ಅಭಿಪ್ರಾಯ? ಅಲ್ಲ ಇವಾಗೆಲ್ಲ ಬಸ್ಸು ಇದೆಲ್ಲ ಫ್ರೀ ಕೊಟ್ಟವರೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ಮನೇಲಿ? ಎಲ್ಲ ಸರ್, ನಾವೆಲ್ಲ ಹಳ್ಳಿಗಳವರು ಹೋಗಲ್ಲ ಆ ಥರ ಎಲ್ಲ ಹೋಗಲ್ಲ. ಈಗ ನಿಮಗೆ ಬೇಕಾಗಿರೋದೇ ಕಾಂಗ್ರೆಸ್ ಅಂತೀರ? ಕಾಂಗ್ರೆಸ್. ರಾಹುಲ್ ಗಾಂಧಿ ಅವರೇ ಬರಬೇಕು ಅಂತೀರ? ಬರಬೇಕು ಅಷ್ಟೇ. ಹಿಂಗನ್ಬಿಟ್ರೆ ಹೆಂಗೆ? ಹಿಂಗಂದ್ರೆ ಏನು ಹೇಳ್ತಾರೆ, ಇವಾಗ ಕಷ್ಟಕ್ಕೆ ಸುಖಕ್ಕೆ ಏನೋ 2,000 ಕೊಡ್ತಾವ್ರೆ, ಅದರಿಂದ ಮೇಂಟೈನ್. ಏನು ಕೊಟ್ಟಿಲ್ಲ ಅಂದರೆ? ಯಾರು ಕೊಟ್ಟಿಲ್ಲ ಅಂತಾರೆ, ಯಾರೋ ಕೊಟ್ಟಿಲ್ಲ ಅಂತವ್ರು ಏನೋ ಅವ್ರು ಪಾಡೋದು. ಹೌದಾ? ನಮ್ಗೆ ಕೊಟ್ಟಿದ್ದಾರೆ, ನಾವು ಆಗ್ತೀವಿ ಅವ್ರಿಗೆ. ಈಗ ಸುಧಾಕರ್ ಅವ್ರು ಮಿನಿಸ್ಟರ್ ಆದಾಗ ಏನು ಕೆಲಸ ಮಾಡಿಲ್ವಾ? ಏನಾಯ್ತು ಸುಧಾಕರ್ ಅವರು ಏನು ಮಾಡ್ತಾರೆ? ಏನು ಮಾಡಿಲ್ಲ ಅಂತ? ಏನಾಯ್ತು? ಹಾಂ, ನೀವು 1-2 ಸಲ ಗೆಲ್ಸಿದ್ರಲ್ಲ? ಗೆಲ್ಸಿದ್ದೆ ಪ್ರೇಜ ಏನು. ಹಂಗೆ. ಈಗ ನಿಮ್ಗೆ ಇವರು ಚೆನ್ನಾಗಿ ಕೆಲಸ ಮಾಡ್ತಾವ್ರ? ನೀವು ಮಾಡ್ಬೋದು, ಮಾಡ್ತಾರ. 2,000 ಕೊಡ್ತಾ ಇದಾರೆ, ಬಸ್ಸು ಫ್ರೀ ಮಾಡಿದ್ದಾರೆ, ರಾಷನ್ದು ದುಡ್ಡು ಬರ್ತಾ ಇದ್ದಾರೆ. ಹಾಂ ಹಾಂ. ಏನಂದ್ರೆ ಎಲ್ಲ ಒಳ್ಳೇದು ನಡೀತಾ ಇದೆ. ಒಳ್ಳೇದು ನಡೀತದೆ. ಏನಣ್ಣ ಯಾರು ಗೆಲ್ಬೇಕಣ್ಣ? ಯಾರು ಗೆಲ್ಬೇಕು ಅಣ್ಣ? ಸುಧಾಕರ ಗೆಲ್ಲೋದು. ಸುಧಾಕರೇ ಗೆಲ್ಲೋದಂತೀರಾ? ಹಾಂ, ಮೋದಿನೇ ಗೆಲ್ಸೋದಾ? ಹಾಂ, ಮೋದಿನೇ ಅಣ್ಣ ಗೆಲ್ಸೋದು. ಹೌದಾ? ಈಗ ರಕ್ಷಾರಾಮಯ್ಯ ಅವರು? ರಕ್ಷಾರಾಮಯ್ಯ ಬಂದ್ರೆ ಏನ್ ಮಾಡ್ತಾರೆ ಸರ್, ಅವ್ರ ಕೆಲಸ ಅವ್ರು ನೋಡ್ಕೊಂಡಿರ್ತಾರೆ ಎಲ್ಲ ಅಷ್ಟೇ. ಹೇಳ್ತಾವ್ರೆ ರಕ್ಷಾರಾಮಯ್ಯ ಅವರು ಮಾಡ್ತಾವ್ರೆ ಅಂತ. ರಕ್ಷಾರಾಮಯ್ಯ ಯಾವತ್ತಿದ್ರು ಅದು ಏನ್ ಮಾಡಿದ್ದಾರೆ ತೋರ್ಸ್ ಅಂತ ಹೇಳಿ ಸರ್. ಏನ್ ಮಾಡಿದ್ದಾರೆ? ಲಾಸ್ಟ್ ಟೈಮ್ ಸೋಲ್ಸ್ಬಿಟ್ರಿ. ಏನ್ ಮಾಡ್ತೀರಪ್ಪ ಇಕ್ಕಿದ ಕೆಲಸ ಬಿಡಿ ಸರ್. ಸುಧಾಕರ್ ಪ್ರದೀಪ್ ಈಶ್ವರ್ ಅವ್ರು ಹೇಳ್ತಾವ್ರೆ ನಾವು ಈಶ್ವರ ಅಂತಂದ್ರೆ ಸರ್, ಅವ್ನು ಇನ್ನ ಬಂದಿರೋ ಬಚ್ಚ ಇದ್ದಂಗೆ. ಅವನು ಈ ತರ ಮಾಡ್ತಾರೆ ಅಲ್ಲ, ಇನ್ನ ಇವಾಗ ಬಚ್ಚ ಬಂದಂಗೆ. ಹಂಗೆ. ಪಾಪ, ಯಾಕಂದ್ರೆ ಮೊದ್ಲಿನೂ ಸುಧಾಕರ ಗೆಲ್ತಿರೋದು. ಯಾಕಂದ್ರೆ ಜನಗಳಿಗೆ ಒಳ್ಳೇದು ಮಾಡಿದಾನೆ, ಕೆಲ್ಸಗಳಾಗಿದೆ. ಯಾಕಂದ್ರೆ ತಪ್ಪು ಹೇಳ್ಬಾರ್ದು, ಸುಧಾಕರ ಬರ್ಲಿ ಸರ್. ತಮ್ಮ ಅಭಿಪ್ರಾಯ? ಬಿಜೆಪಿ. ಕಾರಣ? ಸುಧಾಕರ್ ಅವರು. ಖುಷಿ ಆಗ್ತದ? ಖುಷಿ. ಮೋದಿ ಬೇಕಾ ರಾಹುಲ್ ಗಾಂಧಿ ಅವ್ರು ಬೇಕಾ? ಮೋದಿ ಬೇಕು. ತಮ್ಮ ಅಭಿಪ್ರಾಯ? ನಮ್ದು ಹರ್ಷ ಸರ್, ಮೋದಿನೇ. ಬಿಜೆಪಿ ಏನ್ ಅಭಿವೃದ್ಧಿ ಆಗಿದೆ ಸರ್? 1 ವರ್ಷ ಆಯ್ತು ಸರ್ಕಾರ ಬಂದು, ಏನ್ ಅಭಿವೃದ್ಧಿ ಆಗಿದೆ? ಎಲ್ಲ ಮಾಡ್ತಾ ಇದೀನಿ ಅಂತ. ಏನ್ ಅಭಿವೃದ್ಧಿ ಆಗಿದೆ ಸರ್? ತೋರಿಸಿ ಸರ್ ನಮ್ಗೂ. ನಾವು ಹೇಳ್ತಿರಲ್ಲ ಸರ್, ಎಲ್ಲ ಫ್ರೀ ಕೊಡ್ತಾರಲ್ಲ, ಬಸ್ ಫ್ರೀ, ಆ ಫ್ರೀ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಗೆ ಎಷ್ಟು ತೊಂದರೆ ಆಗಿದೆ ಗೊತ್ತೀಯಾ? ಹೌದಾ? ಅವ್ರು ತೊಂದರೆ ಆಗಿದೆ ಗೊತ್ತೀಯಾ? ಸ್ಕೂಲ್ಗೆ ತೊಂದರೆ ಆಗಿದೆ, ಸ್ಕೂಲ್ ಮಕ್ಳಿಗೆ. ಅದೇನ ಕೈ ಎತ್ಕೊಂಡಿದಾರ? ಶಿಕ್ಷಣ ಮಂತ್ರಿ ಅಂತೀರ ಅಷ್ಟೇ, ಸುಮ್ಗೆ ಇವರಲ್ಲ ಸರ್ಕಾರದಲ್ಲಿ. ಯಾನ್ ಸ್ಕೂಲ್ಗೆ ಒಂದು ಬಸ್ ಕಳಿಸಿದ್ದಾರೆ ನಾನು ಕೇಳಿ ಸರ್. ಫಸ್ಟ್ ಅಲ್ಲಿಗಳಿಗೆ ಒಂದು ರೂಟಲ್ಲಿ ಬಸ್ ಸಿಗ್ಲಿಲ್ಲ, ಇನ್ನೇಂದ್ರಾಗ ಬರ್ಬೇಕು ನಾವು? ತಮ್ಮ ಅಭಿಪ್ರಾಯ? ಮೋದಿ ಅವರು ಬೇಕಾ ರಾಹುಲ್ ಗಾಂಧಿ ಅವರು? ನಮ್ದು ಸುಧಾಕರ್ಗೆ ಸರ್, ಬಿಜೆಪಿನೇ. ಮೋದಿ ನೋಡ ಆಗ್ತಾ ಇರೋದು. ಹೌದಾ? ಅಷ್ಟೇ. ಗೆಲ್ಲಿಸ್ತೀರಾ? ಗೆಲ್ಸಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.